ಮೆಡಿಟೇಷನ್ ಮಾಡ್ತಾ ಇದ್ದಾಗ ನಮ್ಗೆ ಯಾವುದೋ ಒಂದು ಸ್ಥಿತಿ ಸಿಗುತ್ತೆ, ತುಂಬ ಖುಷಿ ಆಗುತ್ತೆ. ಮೇ ಬಿ ಡೋಪೋಮೈನ್ ರಿಲೀಸ್ ಆಗ್ಬೋದು, ಏನೋ ಒಂದು ಖುಷಿ ಬಂತು. ಅಗೇನ್ ವಿ ವಾಂಟ್ ದಟ್ ಪ್ಲೆಷರ್ ಆರ್ ದಟ್ ಕೈಂಡ್ ಆಫ್ ಥಿಂಗ್, ಅಗೇನ್ ವಿ ಡೂ ಇಟ್. ಒಂದು 2-3 ದಿನ ಬರಲ್ಲ, ಮತ್ತೆ ಆಗುತ್ತೆ. ಸರಿ ಇಷ್ಟೇನಾ, ಇಷ್ಟಕ್ಕಿಷ್ಟೆಲ್ಲನಾ? ಮತ್ತೆ ಸ್ವಲ್ಪ ಇಂಟೆನ್ಸ್ ಆದರೆ ಮೆಡಿಟೇಷನ್ ಹೇಗಿದೆ ಎನ್ಹಾನ್ಸ್ ಮಾಡೋದು, ಮತ್ತೆ ಮಾಡ್ತೀರಾ, ಸ್ವಲ್ಪ ಜಾಸ್ತಿ ಹೊತ್ತು ಕೂತ್ಕೊಳ್ತೀರಾ, ಕಮಿಟ್ಮೆಂಟ್ ತೊಗೊಳ್ತೀರಾ, ಥೆರಪಿಗಳು ಮಾಡ್ತೀರಾ, ಆಮೇಲೆ ಒಂದು ಹಿಪ್ನಾಸಿಸ್ ಮಾಡ್ಕೊಳ್ತೀರಾ, ಏನೋ ನಿಮ್ಮದೇ ಮಾಡಿಕೊಂಡು ಎನರ್ಜಿನ ಮೇಲೆ ರೈಸ್ ಮಾಡ್ತೀರಾ. ಆಮೇಲೆ ಏನು ಮಾಡ್ತೀರಾ? ಆಮೇಲೆ ಏನೂ ಮಾಡಲ್ಲ. ನೀವು ಆ್ಯಕ್ಟಿವಿಟಿನಲ್ಲಿಲ್ಲ, ಎಲ್ಲ ಇಟ್ ಶುಡ್ ಬಿಕಮ್ ಆ್ಯಕ್ಷನ್. ಇಫ್ ಆ್ಯಕ್ಷನ್ಗೆ ಬರದೇ ಇದ್ದರೆ ನಿಮಗೆ ಆ್ಯಕ್ಷನ್ಗೆ ಯು ಆರ್ ನಾಟ್ ರೆಡಿ. ಆ್ಯಕ್ಷನ್ಗೆ ನೀನು ರೆಡಿ ಇಲ್ಲ ಅಂದರೆ ನೀವು ಆ ಥರ ಏನೂ ಆಸೆಗಳಿಟ್ಕೊಂಡಿಲ್ಲ, ಆ ಥರ ಇಚ್ಛಾಶಕ್ತಿ ಇಲ್ಲ, ಆ ಥರ ಏನಿಲ್ಲ, ಗೋಲ್ ಇಲ್ಲ, ಪಾತ್ ಇಲ್ಲ, ಏನು ಎಲ್ಲರಿಗೂ ತಲುಪ್ಸೋಕ್ಕೆ ಆಗ್ತಾಯಿಲ್ಲ ನಿಮ್ಮ ಮೆಡಿಟೇಷನ್. ಅದು ನಿಮ್ಮ ಖುಷಿಗೆ ಬರ್ತಾ ಇದೆ, ಆಮೇಲೆ ಹಾಗೆ ಡಿಸಿಪೇಟ್ ಆಗುತ್ತೆ. ಮೈಂಡ್ ಎಗೇನ್ ಬಿಕಮ್ಸ್ ರೆಸ್ಟ್ಲೆಸ್ ಆ್ಯಂಡ್ ಎಗೇನ್ ಇಟ್ ವಾಂಟ್ ಸಮಥಿಂಗ್. ಇಲ್ಲಿ ಎತ್ತು ಕಟ್ಟಿರ್ತಾರಲ್ಲ ಹಾಗೆ ಸುತ್ತಾ ಇರುತ್ತೆ. ಅದು ಬೆಳಿಬೇಕಾದ್ರೆ ನನಗೂ ಹಾಗೆ ಆಗಿತ್ತು. ನಂಗೆ ಹಾಗಾಗಿ ಒಂದು ಸತಿ ಒಬ್ಬರ ಮನೆಯಲ್ಲಿ ಬೇಗ ನಂಗೆ ಧ್ಯಾನ ಆಯಿತು. ಅರ್ಲಿ ಮಾರ್ನಿಂಗ್ ಕಂಡುಬಿಡ್ತೀನಿ, ಶ್ರೀಧರ ಸ್ವಾಮಿಗಳ ಫೋಟೋ ಇತ್ತು. ಆ ಫೋಟೋ ನೋಡಿದ ತಕ್ಷಣ ಅಂದ್ಕೊಂಡೆ ಇವರೇ ಗುರುಗಳು ಅಂತ. ಕಣ್ಣು ಮುಚ್ಕೊಂಡು ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಟು ಸಮ್ ನಾಯ್ಸ್ ಆ್ಯಂಡ್ ವಾಯ್ಸ್ ಇನ್ಸೈಡ್. ಮೊದಲು ನಾಯ್ಸ್, ಆಮೇಲೆ ವಾಯ್ಸು. ಏನು ಪರ್ಟಿಕ್ಯುಲರಾಗಿ ಹೇಳ್ತಾ ಇಲ್ಲ, ಬಟ್ ಒಂದು ಸೌಂಡ್ ಥರ ಕೇಳಿಸ್ತಾರೆ. ಸುತ್ತ ಕಂಡುಬಿಟ್ಟು ನೋಡ್ತೀವಿ, ಯಾರೂ ಇಲ್ಲ, ಬಟ್ ದಟ್ ಸೇಮ್ ಸೌಂಡ್ ರಿಪೀಟ್ ಆಗುತ್ತೆ. ಐ ಥಾಟ್ ಓಕೆ, ನನಗೇನೋ ಇನಿಷಿಯೇಷನ್ ಆಗಿರಬೇಕು. ಶ್ರೀಧರ ಸ್ವಾಮಿಗಳೇ ನನ್ನ ಮಾನಸ ಗುರು. ಅವತ್ತು ಗುರು ಪೂರ್ಣಿಮೆ, ಆವಾಗ ಇನ್ನೂ ಗುಡ್ಡನೇ ಆಗಿರಲಿಲ್ಲ, ಆಶ್ರಮ ಇರಲಿಲ್ಲ, ಏನಿರಲಿಲ್ಲ. ನಾನು ಭಗವದ್ಗೀತೆ ಹೇಳ್ಕೊಂಡು ಊರು ಸುತ್ತ ಇದ್ದಿದ್ದ ಕಾಲ. ಸರಿ ಪೂಜೆ ಮಾಡುವಾಗ ಕುಂಕುಮ ಹಾಕ್ತೀನಿ, ಆ ಸೌಂಡ್ ಕೇಳಿಸಿದಾಗೆಲ್ಲ ಓಂಕಾರ ದರ್ಶನ ಆಯಿತು. ನನಗೆ ಇವತ್ತು ಎನರ್ಜಿ ರೇಸ್ ಆಯಿತು. ಅವತ್ತಿನ ದಿನ ಫುಲ್ ಸ್ವಿಂಗಲ್ಲಿದ್ದೀನಿ. ಆವಾಗ ಅವ್ರ ಬಾಯಿಂದನೇ ಹೇಗೆ ಬಂತೋ ಗೊತ್ತಿಲ್ಲ, ಪರಮಾತ್ಮ ಅದನ್ನು ಬರೆಸ್ತಾರೆ. ನಾವು ನಮ್ಮದೊಂದು ಅರ್ಧ ಎಕರೆ ಜಾಗ ಇದೆ, ಅಲ್ಲಿ ಏನಾದ್ರು ಮಾಡಿ ಬೆಂಗಳೂರಿನಲ್ಲಿ ನೀವು ಮೆಡಿಟೇಷನ್ ಹಾಲ್ ಮಾಡಿ, ಏನಾದ್ರು ಮಾಡಿ ಅಂತ ಅವರೇ ಸ್ಫೂರ್ತಿ ಕೊಟ್ಟರು. ಈಸ್ ಎ ಮೆಂಬರ್ ಆಫ್ ದಟ್ ಶ್ರೀಧರ ಸ್ವಾಮಿ ಆಶ್ರಮ. ಹಿ ಇನ್ವೈಟೆಡ್. ನಾನು ನಮ್ಮ ಸ್ಟೂಡೆಂಟ್ಸ್ ಅಂದರೆ ಯಾರು ನನ್ನನ್ನು ಫಾಲೋ ಮಾಡ್ತೀವಿ, ಒಂದು ಬಸ್ ಜರ ನಾವು ಹೋಗ್ತೀನಿ, ಎಲ್ಲರೂ ನೋಡೋಕ್ಕೆ ಇಷ್ಟ. ಆಲ್ ವೆಂಟ್ 2 ಬಸ್ಸಸ್ ಹೋಗಿ ಎಲ್ಲ ಮಾಡ್ತೀವಿ. ಅಲ್ಲಿ ಅವ್ರು ಹೇಳಿದ್ದೇ ಬೇರೆ, ಫ್ಯಾಕ್ಟ್ಸ್ ಹೇಗಿರುತ್ತೆ ಅನ್ನೋಕ್ಕೆ ಒಬ್ಬರ ಬಾಯಿಂದ ಬರೋದು 10 ಜನ ಸೇರಿದಾಗ ಅಷ್ಟು ಸುಲಭವಾಗಿ ಅರ್ಧ ಎಕರೆ ಬಿಟ್ಬಿಡ್ತಾರ. ದೇ ಗಿವ್ ಲಾಟ್ ಆಫ್ ಇನ್ಸ್ಟ್ರಕ್ಷನ್. ಇಷ್ಟೆಲ್ಲ ನೀವು ಮಾಡಿದ್ರೆ ನೀವು ಮಾಡ್ಬೋದು, ಅಲ್ಲಿಂದ ಅವ್ನು ಸೇರಿಸ್ಬಾರ್ದು ಅಂತ ಸಲ ನಮ್ಮದೊಂದು ರೂಲ್ಸ್ ಇದೆ. ಆಲ್ ದಿಸ್ ನಾನ್ಸೆನ್ಸ್ ಟ್ರಸ್ಟಿಗಳು ಮಾಡೋದು, ಒಬ್ಬೊಬ್ಬರು ಕೇಳೋದು ಎಲ್ಲ ಬಂತು. ಓಕೆ, ನಾನು ಆಯಿತು ಮಾಡೋಣ, ಏನೇನಾಗಲಿ ಅಂದ್ಕೊಂಡ್ಬಿಟ್ಟಿದ್ದೀನ, ಶುರು ಮಾಡೋಣ ಅಂತ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಶುರು ಮಾಡಿದ್ವಿ. ನಾವು ಶುರು ಮಾಡ್ತೀವಿ ಅಂತ ಗೊತ್ತಿರಲಿಲ್ಲ ಅವ್ರಿಗೆ, ಅಷ್ಟೊಂದು ನನ್ನಲ್ಲಿ ಎನರ್ಜಿ ಇದೆ ಅಂತ. ಇಷ್ಟೆಲ್ಲ ನಾವು ಕಂಡೀಷನ್ ಹತ್ರ ಹೊಟ್ಟೋಗ್ತಾರೆ ಅಂತ. ಆದರೆ ನಾವು ಶುರು ಮಾಡಿದ್ವಿ. ಶುರು ಮಾಡಿದಾಗ ನಾನು CD ರಿಲೀಸ್ ಮಾಡಿ ಹಣ ತಂದು ಅಲ್ಲಿ ಬಾವಿ ತೋಡಿ ನೀರು ಬಂತು, ನೀರೂ ಬಂತು. ಅವ್ರಿಗೆ ಆಶ್ಚರ್ಯ ಆಯಿತು. ಅವ್ರು ಹೇಳಿಬಿಟ್ಟ ಮೇಲೆ ಶುರು ಮಾಡಿದ್ದಾರೆ. ಏನೂ ಪೇಪರ್ ವರ್ಕ್ ಇಲ್ಲ, ಏನೂ ಆಗಿಲ್ಲ. ಅದಷ್ಟು ಜಾಗ ಕ್ಲೀನ್ ಮಾಡಿಸಿದ್ದಾಯಿತು, ಅರ್ಧ ಎಕರೆ ವಸಂತಪುರದಲ್ಲಿ. ಆಮೇಲೆ ಇದು ಸ್ವಾಮಿಗಳನ್ನ ಕರೆದಿದ್ದಾಯಿತು. ಆವಾಗ ಕೃಷ್ಣಾಶ್ರಮ ಸ್ವಾಮಿಗಳಿದ್ರು, ಅವರು ಭಜನ್ಸ್ ಎಲ್ಲ ಹೇಳ್ತಾಯಿದ್ರು. ಪುರುಷೋತ್ತಮಾನಂದಜಿ ಅವ್ರು ಭಜನ್ಸ್ ಇರಿಸಿ ಲಕ್ಷಾಂತರ ಜನ ಬಂದರು. ಎಲ್ಲ ಮಾಡಿ ಫಂಕ್ಷನ್ ಎಲ್ಲ ಮಾಡಿದ್ಮೇಲೆ ಅವ್ರಿಗೆ ಇನ್ನೇನು ನಮ್ಗೆ ಅರ್ಧ ಎಕರೆ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಥರ ಬಂದು, ಆಮೇಲೆ ಅವರು ಮತ್ತೆ ಕಂಡೀಷನ್ಸ್ ಎಲ್ಲ ಹಾಕಿ, ಅವು ಯಾರು ನನ್ನ ಜೊತೆ ಇದ್ದವರೆಲ್ಲ ವೈಶ್ಯರು ಜಾಸ್ತಿ ಜನ, ಎಲ್ಲ ಬಿಸ್ನೆಸ್ ಪೀಪಲ್. ಸೆಟ್ ಡೈರೆಕ್ಟ್ಲಿ ಅವನ್ನೆಲ್ಲ ಒಳಗಡೆ ಬಿಡೋಂಗಿಲ್ಲ, ಹಾಗೆ ಹೀಗೆ. ಇವರೆಲ್ಲ ಬಿಡ್ತಾರೆ, ಹಣ ಕೊಡ್ತಾರೆ ಕಟ್ಟಕ್ಕೆ ಮಂದಿರ. ಯಾವಾಗ ಒಳಗಡೆ ಕೊಡಲ್ಲ. ನಾನು ಹೇಳಿದೆ ಭಗವದ್ಗೀತೆನೆಲ್ಲ ಒಂಥರ ಇಲ್ಲ, ಏನೂ ಆ ಥರ ಸೇರಿಸ್ಬಾರ್ದಿಲ್ಲ. ಧ್ಯಾನ ಎಲ್ಲ ಮಾಡ್ಬೋದು, ಎಲ್ಲ ಆರ್ಗ್ಯೂ ಮಾಡಿದ್ರು. ಲಾಜಿಕಲ್ ಮೈಂಡ್ ದೇ ನೆವರ್ ಆಕ್ಸೆಪ್ಟೆಡ್, ಸ್ಟಿಲ್ ಲೆಫ್ಟ್ ದಟ್. ಆದರೂ ಅದು ಇಂಟೆನ್ಷನ್ನೇ ನಾನು ಮಾಡಿಲ್ಲ ಮಂದಿರ ಅನ್ನೋದು ಬಂದು ಆಮೇಲೆ ಇದಾಯಿತು. ಹಾಗೆ ಆಸೆ ಏನಾದರೂ ಇಟ್ಕೊಂಡು ಸೆಲ್ಫ್ಲೆಸ್ ಆಗಿ ಹೊರಡಕ್ಕೂ ಆ ಪರಮಾತ್ಮ ಬೆಳೆಸಕ್ಕೆ ಕೊಡ್ತಾನೆ. ಅವತ್ತಿಂದ ಕಾನ್ಸ್ಟೆಂಟ್ಲಿ ದಟ್ ವಾಯ್ಸ್ ವಿಲ್ ಕಮ್, ದಟ್ ವಾಯ್ಸ್ ವಿಲ್ ಗೈಡ್, ದಟ್ ವಾಯ್ಸ್ ಈಸ್ ಮೈ ಗುರು ಅಂತರ್ಯಾಮಿ. ಮೇ ಬಿ ಹೀಸ್ ಕೃಷ್ಣನೋ ಶ್ರೀಧರನೋ, ನೇಮ್ಲೆಸ್, ಗೊತ್ತಿಲ್ಲ, ಬಟ್ ಇಟ್ ಈಸ್ ಗೈಡಿಂಗ್ ಮೀ ದಟ್ ಆ್ಯಸ್ ಎ ಲೈಟ್. ಹಾಗೆ ಯಾವುದಾದ್ರೂ ಒಂದು ಬೇಕಾವಾಗ ಎನರ್ಜಿ ಏನಾಗುತ್ತೆ, ಫುಲ್ ಫ್ಲೆಡ್ಜಲ್ಲಿ ಕಾನ್ಸ್ಟೆಂಟ್ಲಿ ಸೈಕಲ್ ಥರ ಹೋಗ್ತಾ ಇರುತ್ತೆ. ಇಟ್ ಕಮ್ಸ್ ಇನ್ ಮಲ್ಟಿಪಲ್ಸ್, ಇಟ್
ಗೋಸ್ ಅಂಡ್ ಇಟ್ ಕಮ್ಸ್, ರಿಸೀವಿಂಗ್ ಗಿವಿಂಗ್ ಇದಾಗ್ತಾ ಇದ್ದರೆ ಯು ವಿಲ್ ಗ್ರೋ. ದಟ್ ಕೈಂಡ್ ಆಫ್ ನಾನು ಹೇಳಿದ್ದು ಮೆಡಿಟೇಷನ್ ಬರೀ ನಾನು ಮಾತ್ರ ಉದ್ಧಾರ ಆಗಿ ನಾನು ರೆಸ್ಟ್ ತೊಗೊಂಡ್ಬಿಟ್ರೆ ಅದಾಗೋದಿಲ್ಲ. ಅದು ಮೆಡಿಟೇಷನ್ಗೆ ಬಂದಮೇಲೆ ಲೋಕಕ್ಕೆ ಬರಲೇಬೇಕು. ಯು ಹ್ಯಾವ್ ಟು ಕನೆಕ್ಟ್ ದಿ ಯೂನಿವರ್ಸ್, ಯು ಹ್ಯಾವ್ ಟು ಸರ್ವ್ ದಿ ಸೊಸೈಟಿ, ಯು ಹ್ಯಾವ್ ಟು ಇನ್ಕ್ಲೂಡ್. ರೋಡ್ಗೆ ಹೋಗಬೇಕಾಗಿಲ್ಲ. ಒಂದು ಥಾಟ್ ಫಾರ್ ಎವ್ರಿಬಡಿ, ಗುಡ್ ಥಾಟ್, ಗುಡ್ ಸಂಕಲ್ಪ, ಗೋ ಡೂ ಸಮ್ ಸರ್ವೀಸ್ ಮಾಡೋವಾಗ ಪ್ರಾಸೆಸ್ನಲ್ಲಿ ಯು ಲೂಸ್ ಯುವರ್ ಈಗೋ. ಇನ್ ದಟ್ ಪ್ರಾಸೆಸ್ ಯುವರ್ ಎನರ್ಜಿ ವಿಲ್ ಗ್ರೋ, ಆತ್ಮಬಲ ಜಾಸ್ತಿ ಬರುತ್ತೆ, ಯುವರ್ ನೇಚರ್ ಚೇಂಜ್ ಆಗುತ್ತೆ, ಔಟ್ಲುಕ್ ಚೇಂಜ್ ಆಗುತ್ತೆ, ಯುವರ್ ಪರ್ಸನಾಲಿಟಿ ಚೇಂಜ್ ಆಗುತ್ತೆ, ಧೈರ್ಯ ಇಲ್ಲಿರೋದೆಲ್ಲ ಧೈರ್ಯ ಬಂದುಬಿಡುತ್ತೆ. ಯು ವಿಲ್ ಟೋಟಲಿ ಡಿಫ್ರೆಂಟ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಹಾಗೆ ಆಗೋದು. ಧ್ಯಾನ ಮಾಡಿ ಹೇಳಿದರೆ ನಾನು ಇಲ್ಲಿ ನಮಗೆಲ್ಲ ಬರ್ತಾರಲ್ಲ ಇವರೆಲ್ಲರೂ ಅಷ್ಟೇ ನಿಮ್ಮ ಥರನೇ ಪಾಪ ಆರ್ಡಿನರಿ ಏನೋ ಒಂದು ಸಣ್ಣ ವ್ಯಾಪಾರ ಮಾಡಿಕೊಂಡು ಇಂಥವರೆಲ್ಲ ಬರ್ತಾರೆ. ಅವ್ರನ್ನ ಬೆಳೆಸೋದು ಹೇಗೆ? ನಾನು ಧ್ಯಾನ ಗೈಡ್ ಮಾಡಬೇಕು, ಗೈಡ್ ಮಾಡ್ತಾರೆ, ಹೇಳೋಷ್ಟೊತ್ತು ಕೂತಿರ್ತಾರೆ, ಕ್ಲಿಯಂದು ಹೋಗ್ತಾರೆ, ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಅಂತಾರೆ. ನಂಗೆ ಗೊತ್ತು ಇದು ಮುಗಿದ ನಾಳೆ ಅವ್ರಿಗೆ ಮತ್ತೆ ವಾಪಸ್ ಹೋದ ಮತ್ತೆ ಟುಸ್ ಅಂತ ಗೊತ್ತು. ಆವಾಗ ನಾನೇನು ಮಾಡ್ತೀನಿ, ಐ ಗಿವ್ ದೆಮ್ ದಿ ಪ್ರಾಜೆಕ್ಟ್. ಇದೆಲ್ಲ ಮಾಡಿರೋ ತಂಗೇನೇನೆ. ಯಾಕೆ ಇದು ಮಾಡ್ತಾ ಇರೋದು ಅಂದರೆ ಇದು ಆಗಬೇಕು ಅನ್ನೋಕ್ಕಿಂತ ಎಲ್ಲರೂ ಬೆಳಿಬೇಕು ಅಂತ ಎಲ್ಲರಿಗೂ ಒಂದೊಂದು ಕೆಲಸ ಕೊಡ್ತೀನಿ. ಇವಾಗ ದೇ ಹ್ಯಾವ್ ಟು ಗೋ, ದೇ ಹ್ಯಾವ್ ಟು ಕಲೆಕ್ಟ್ ಮನಿ, ದೇ ಹ್ಯಾವ್ ಟು ಡೂ ಸಮಥಿಂಗ್. ಆ ಥರ ಹೋಗಿ ಈ ಥರ ಆಗ್ತಾಯಿದೆ ಅಂತ ಹೇಳಿ ಇಷ್ಟು ಈಗೋ ಬಿಡಬೇಕು. ವ್ರತ ದುಡ್ಡು ಕೇಳಬೇಕಾದ್ರೆ ಆ ಪ್ರಾಸೆಸ್ಗೆ ಹಾಕ್ತೀನಿ. ಆಮೇಲೆ ದೇ ಹ್ಯಾವ್ ಟು ಇಷ್ಟು ಜಾಗ ಇಷ್ಟು ಕೆಲಸ ನೀನು ಮಾಡಬೇಕು. ಇವಾಗ ಇನ್ನೊಂದು ಹೋಗು, ಅದು ಇಷ್ಟು ಜಾಗ ಸ್ಕೂಲ್ ಮಾಡು, ಅವಳಿಗೆ ಹೇಳಿದೆ, ಇನ್ನೊಬ್ರಿಗೆ ಇನ್ನೊಂದು ಪ್ರಾಜೆಕ್ಟು. ಈ ಥರ ಪ್ರಾಜೆಕ್ಟ್ಗಳು ಮಾಡಿ ಐ ವಿಲ್ ಕ್ರಿಯೇಟ್ ಕೈಂಡ್ ಆಫ್ ಸ್ಟೇಜ್, ಎ ಕಾಂಟೆಕ್ಸ್ಟ್ ಟು ವರ್ಕ್. ಅವರು ಕೆಲಸ ಮಾಡೋದು ಮಾಡ್ತೀನಿ. ಇಷ್ಟು ಜಾಗ ಇದು ಗಾರ್ಡನ್ ಮಾಡು, ನೀನು ಇಷ್ಟು ಜಾಗ ಕ್ಲೀನ್ ಮಾಡಿಸು, ಇವತ್ತು ಇಷ್ಟು ಹಣ ಕೊಡಬೇಕಾಗಿದೆ, ಇವತ್ತು ಲೈಟ್ ಬಿಲ್ಲು ನೀವು 5 ಜನ ಸೇರಿ ಕಟ್ಟಿ. ಅವರು ಎಕ್ಸ್ಟ್ರಾ ಒಂದು ತರಲೇಬೇಕು. ಆ ಥರದ್ದೆಲ್ಲ ಈಗ ನಡೀತಾ ಇರೋದು. ನಾವು ಒಬ್ಬರು ಏನು ಮಾಡೋಕ್ಕಾಗತ್ತೆ? ನಥಿಂಗ್ ವಿ ಕ್ಯಾನ್ ಡು. ಮಾಡಿಸೋದಿದೆಯಲ್ಲ ಅದೇ ಇರೋದು. ಮಾಡಬೇಕು ಅಂದಾಗ ಸುಮ್ಮನೆ ನಾನು ಮಾಡಿದೆ ಅಂತ ಯಾರಾದರೂ ಹೇಳಿ, ಯಾರ ಬಾಯಿಂದನೂ ನಾನು ಇಷ್ಟು ಮಾಡಿದೆ ಅಂತ ಬರಲ್ಲ. ಯಾರಿಗೂ ಇಲ್ಲಿ ಥ್ಯಾಂಕ್ಸ್ ಹೇಳಲ್ಲ, ಯಾರಿಗೂ ಏನು ಪ್ರಶಂಸೆ ಇಲ್ಲ, ಯಾರಿಗೂ ಏನು ಕೊಡೋದು. ಅವ್ರು ಕೊಟ್ಟಿದ ಮೇಲೆ ಆಗೋಯ್ತು. ದೇ ಶುಡ್ ನಾಟ್ ಕ್ಲೈಮ್. ಆ ಪಾಠನೇ ಇಲ್ಲಿ ಹೇಳ್ಕೊಟ್ರು. ಸರೆಂಡ್ರಿಂಗ್, ಸೇವಾ ಎಲ್ಲ ಬರುತ್ತೆ ಆಶ್ರಮ. ಗೋ ಅಂಡ್ ಜಾಯಿನ್ ಸಮ್ ಆಶ್ರಮ ಅಂಡ್ ಡೂ ಸೇವಾ. ನೋಡ್ತಾ ಇರೋದು ಚೇಂಜ್ ಆಗ್ತದೆ. ಇಂಥದ್ದು ಅಂಥದ್ದು ಅಂತಲ್ಲ, ಎಲ್ಲಾದರೂ ಹೋಗು, ಸೇವೆ ಮಾಡು. ಅದಕ್ಕೆ ಭಗವದ್ಗೀತೆ ಕೃಷ್ಣ ಹೇಳಿದ್ದಾನೆ, ಸೇವೆ ಒಂದೇ, ಕರ್ಮ ಒಂದೇ, ನಿನ್ನ ಅಹಂಕಾರನ ಕರಗಿಸೋದು. ನಿಸ್ವಾರ್ಥವಾಗಿ ಅಪೇಕ್ಷೆ ಇಟ್ಕೊಳ್ಳದೆ ಸುಮ್ಮನೆ ಮಾಡು, ಎಲ್ಲ ನನಗೆ ಬಂದು ತಲುಪುತ್ತೆ.